ಮಾತೆ, ನೀವು ಹೋಗಿ ಬನ್ನಿ. ನೀವು ಇಲ್ಲದಿದ್ದರೆ ದುಃಖವಾಗುತ್ತದೆ. ಆದರೆ ಅದನ್ನು ಮೀರಿ ನಾವೆಲ್ಲ ಬೆಳೆಯಬೇಕು. ನಮ್ಮ ಬದುಕು ಸ್ವಾರ್ಥಕ್ಕಿಂತ ವಿಶಾಲವಾಗಿರಬೇಕೆಂದು ನೀವೇ ಹೇಳುತ್ತಿರಲಿಲ್ಲವೇ? ಮಹಾಗಣಪತಿಂ ಮಹಾಗಣಪತಿಂ. ಇಲ್ಲಿ ನನ್ನ ಜೊತೆ ತಂದೆ ಇರುತ್ತಾರೆ, ಗಣಗಳೂ ಇರುತ್ತಾರೆ. ಆಗ ಭೂಲೋಕಕ್ಕೆ ತಂದೆಯ ಸೋದರನ ಪಾತ್ರದಲ್ಲಿ ಬಂದಿದ್ದೇನಲ್ಲ, ಈಗಲೂ ಹಾಗೆ ತಂದೆ ಯಾವುದೋ ಬೇರೆ ಪಾತ್ರ ಕೊಡಬಹುದೇನೋ. ಆದರೆ ನಾನು ಅಳುವುದಿಲ್ಲ, ಬೇಸರಿಸಿಕೊಂಡು ನಿಮ್ಮನ್ನು ಕಳಿಸುವುದಿಲ್ಲ. ಕಂದ, ನೀನು ಹೀಗೆ ಮಾತನಾಡುತ್ತಿದ್ದರೆ ನನ್ನ ಪುಟ್ಟ ಗಣೇಶ ಎಷ್ಟು ಬೆಳೆದು ಬೇಗ ದೊಡ್ಡವನಾದ ಎನಿಸುತ್ತದೆ. ಈ ಧೈರ್ಯ, ಸಂತೋಷ ಸದಾಕಾಲ ನಿನ್ನ ಜೊತೆ ಇರಲಿ ಕಂದ. ಅರೆ, ನೀವೆಲ್ಲ ಏಕೆ ಹೀಗಿದ್ದೀರಿ? ಗಣನಾಯಕನೇ ಇಷ್ಟು ಧೈರ್ಯದಿಂದ ಮಾತನಾಡುತ್ತಿದ್ದಾನೆ, ಇನ್ನು ಗಣಗಳು ಹೀಗಿದ್ದರೆ ಏನು ಚಂದ. ಎಲ್ಲಿ ಎಲ್ಲರೂ ನಕ್ಕು ಬಿಡಿ. ನಂದಿ, ಭೃಂಗಿ, ನೀವು ಹೀಗಿದ್ದರೆ ನನಗೆ ನೋವಾಗುವುದಿಲ್ಲವೇ? ಮಹತ್ ಕಾರ್ಯ ಒಂದಕ್ಕೆ ಸಿದ್ಧಳಾಗಿ ಹೊರಡುತ್ತಿದ್ದೇನೆ. ನೀವೆಲ್ಲ ನಗು ನಗುತ್ತಾ ನನ್ನ ಬೀಳ್ಕೊಡಬೇಕು. ಆತೆ, ನೀವು ಹೀಗೆ ಹೊರಟರೆ ಮನಸ್ಸು ಹಠ ಮಾಡುತ್ತದೆ. ಏನು ಹೇಳಿದರೂ ಧೈರ್ಯ ಹತ್ತಿರ ಸುಳಿಯುವುದಿಲ್ಲ. ತಪ್ಪು ಭೃಂಗಿ. ಮನಸ್ಸನ್ನು ಹತೋಟಿಗೆ ತರುವ ಕಾರ್ಯ ನಮ್ಮಿಂದಲೇ ಆಗಬೇಕು. ನಿನ್ನ ಮಾತೆ ಹೊರಟಿರುವುದು ಲೋಕ ಕಲ್ಯಾಣಕ್ಕಾಗಿ. ಚಂದದ ನೆನಪುಗಳನ್ನು ಕಟ್ಟಿಕೊಡಬೇಕು.